ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೆಂಡ ಕಾರ್ತಾ ಇದೆ. ಹಿಂದೂ ನಂಬಿಕೆ ಮೇಲೆ ಆಗ್ತಾ ಇರುವಂಥ ಹಲ್ಲೆ ಇದು ಅಂತ ಹೇಳಿ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣವರು ಕಿಡಿಕಾರಿದ್ದಾರೆ. ಏನೇ ಮಾಡಿದರೂ ಕಾಂಗ್ರೆಸ್ ಕ್ರಮವನ್ನು ವಹಿಸೋದಿಲ್ಲ, ಇವರ ನಿಲುವು ಇಂಥವರಿಗೆ ಉತ್ತೇಜನವನ್ನು ಕೊಡ್ತಾ ಇದೆ ಅಂತೇಳಿ ಆಕ್ರೋಶಭರಿತರಾಗಿ ಮಾತಾಡಿದ್ದಾರೆ. NIA ಕೇಸ್ ದಾಖಲಾದ ಕಡೆಗಳೆಲ್ಲ ಮಾತ್ರ ಕ್ರಮ ಆಗ್ತಾ ಇದೆ ವಿನಃ ಬೇರೆಲ್ಲೂ ಆಗ್ತಾ ಇಲ್ಲ. CM ದೇವರಾಜ್ ಅರಸ್ ರೆಕಾರ್ಡ್ ಮುರಿದಿದ್ದಾರೆ. ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ಸಾಲದು, ಆಡಳಿತ ಕೂಡ ಅಷ್ಟೇ ಒಳ್ಳೆಯದಾಗಿ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಪದೇ ಪದೇನು ಬಾರಿನು ಈ ರೀತಿ ಕಲ್ಲು ತೂರಾಟ, ಕೊಲೆ, ಜೀವ ತಗೊಳ್ಳುವಂಥ ಈ ಪ್ರಯತ್ನಗಳು ಹಿಂದೂ ಕಾರ್ಯಕರ್ತರು, ಹಿಂದೂ ನಂಬಿಕೆ ಇರುವಂಥ ವ್ಯಕ್ತಿ ಮೇಲೆ ಈ ರೀತಿ ಹಲ್ಲೆ ಆಗ್ತಿರುವಂಥದ್ದು ಖಂಡನೀಯ. ಇದೆಲ್ಲ ಒಂದು ಕಡೆ ಈ ತುಷ್ಟೀಕರಣದ ತುಷ್ಟೀಕರಣ ಇದೇನು ಅಂದರೆ ಕಾನೂನಾತ್ಮಕವಾಗಿ ಕ್ರಮ ವಹಿಸಲ್ಲ, ಮೃದು ಧೋರಣೆ. ಕಾಂಗ್ರೆಸ್ ಸರ್ಕಾರ ಅಂದರೆ ಏನೂ ಮಾಡಲ್ಲ, ತಪ್ಪು ಮಾಡಿದ್ರು, ಕೊಲೆ ಮಾಡಿದ್ರು, ತೂರಾಟ ಮಾಡಿದ್ರು, ಜೀವ ತಗೊಂಡ್ರು, ಏನು ಕ್ರಮ ವಹಿಸಲ್ಲ ಅನ್ನೋಂಥದ್ದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಕ್ರಮಗಳು, ತಮ್ಮ ನಿಲುವಿನ ಮೂಲಕ ಇವತ್ತು ಅಲ್ಪಸಂಖ್ಯಾತರಿಗೆ ಎಲ್ಲ ಒಂದು ಕಡೆ ಶಕ್ತಿ ತುಂಬಿದರೆ. ತುಷ್ಟೀಕರಣ ಇವ್ರ ನಿಲುವು ಅವರಿಗೆಲ್ಲ ಒಂದು ಕಡೆ ಉತ್ತೇಜನ ಕೊಡೋ ರೀತಿಯಾಗಿದೆ, ಉತ್ತೇಜನ ಕೊಡುವಂಥದ್ದಾಗಿದೆ. ಹಾಗಾಗಿ ಬಾರಿನು ಪ್ರತಿದಿನ ಇದೇನು ಒಂದಲ್ಲ ಎರಡಲ್ಲ, ಇಂಥ ನೂರಾರು ಘಟನೆ, ಒಂದಲ್ಲ ಎರಡಲ್ಲ ನೂರಾರು ಘಟನೆಗಳು ಈ ರೀತಿ ನಡೀತಾ ಬರ್ತಿದೆ. ಆದರೂ ಸರ್ಕಾರ ಬಿಗಿಯಾದ ಕ್ರಮ ವಹಿಸೋಲ್ಲ. ತುಂಬ ಮಿತಿ ಮೀರಿ ಜನ ಬಂದು ಬೀದಿಗಿಡಿದು ಗಲಾಟೆ ಆಗಿ ಪ್ರತಿಪಕ್ಷಗಳು ಒತ್ತಡ ಏರಿದಾಗ ಮಾತ್ರ ಎಲ್ಲ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಅದೇನು ನಾಮಕಾವಸ್ಥೆಗೆ ಮಣಿಯುವಂಥದ್ದು ಆಗ್ತದೆ. ನಾಮಕಾವಸ್ಥೆ ಒಂದು ಕೇಸ್ ದಾಖಲೆ ಮಾಡೋದು, ಒಂದು ಬಂಧಿಸೋದು, ಕರ್ಕೊಂಡೋಗಿ ಕೈ ಚೆಲ್ಲುವಂಥದ್ದು. ಏನು ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೆಂಡ ಕಾರ್ತಾ ಇದೆ. ಹಿಂದೂ ನಂಬಿಕೆ ಮೇಲೆ ಆಗ್ತಾ ಇರುವಂಥ ಹಲ್ಲೆ ಇದು ಅಂತ ಹೇಳಿ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣವರು ಕಿಡಿಕಾರಿದ್ದಾರೆ. ಏನೇ ಮಾಡಿದರೂ ಕಾಂಗ್ರೆಸ್ ಕ್ರಮವನ್ನು ವಹಿಸೋದಿಲ್ಲ, ಇವರ ನಿಲುವು ಇಂಥವರಿಗೆ ಉತ್ತೇಜನವನ್ನು ಕೊಡ್ತಾ ಇದೆ ಅಂತೇಳಿ ಆಕ್ರೋಶಭರಿತರಾಗಿ ಮಾತಾಡಿದ್ದಾರೆ. NIA ಕೇಸ್ ದಾಖಲಾದ ಕಡೆಗಳೆಲ್ಲ ಮಾತ್ರ ಕ್ರಮ ಆಗ್ತಾ ಇದೆ ವಿನಃ ಬೇರೆಲ್ಲೂ ಆಗ್ತಾ ಇಲ್ಲ. CM ದೇವರಾಜ್ ಅರಸ್ ರೆಕಾರ್ಡ್ ಮುರಿದಿದ್ದಾರೆ. ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ಸಾಲದು, ಆಡಳಿತ ಕೂಡ ಅಷ್ಟೇ ಒಳ್ಳೆಯದಾಗಿ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಪದೇ ಪದೇನು ಬಾರಿನು ಈ ರೀತಿ ಕಲ್ಲು ತೂರಾಟ, ಕೊಲೆ, ಜೀವ ತಗೊಳ್ಳುವಂಥ ಈ ಪ್ರಯತ್ನಗಳು ಹಿಂದೂ ಕಾರ್ಯಕರ್ತರು, ಹಿಂದೂ ನಂಬಿಕೆ ಇರುವಂಥ ವ್ಯಕ್ತಿ ಮೇಲೆ ಈ ರೀತಿ ಹಲ್ಲೆ ಆಗ್ತಿರುವಂಥದ್ದು ಖಂಡನೀಯ. ಇದೆಲ್ಲ ಒಂದು ಕಡೆ ಈ ತುಷ್ಟೀಕರಣದ ತುಷ್ಟೀಕರಣ ಇದೇನು ಅಂದರೆ ಕಾನೂನಾತ್ಮಕವಾಗಿ ಕ್ರಮ ವಹಿಸಲ್ಲ, ಮೃದು ಧೋರಣೆ. ಕಾಂಗ್ರೆಸ್ ಸರ್ಕಾರ ಅಂದರೆ ಏನೂ ಮಾಡಲ್ಲ, ತಪ್ಪು ಮಾಡಿದ್ರು, ಕೊಲೆ ಮಾಡಿದ್ರು, ತೂರಾಟ ಮಾಡಿದ್ರು, ಜೀವ ತಗೊಂಡ್ರು, ಏನು ಕ್ರಮ ವಹಿಸಲ್ಲ ಅನ್ನೋಂಥದ್ದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಕ್ರಮಗಳು, ತಮ್ಮ ನಿಲುವಿನ ಮೂಲಕ ಇವತ್ತು ಅಲ್ಪಸಂಖ್ಯಾತರಿಗೆ ಎಲ್ಲ ಒಂದು ಕಡೆ ಶಕ್ತಿ ತುಂಬಿದರೆ. ತುಷ್ಟೀಕರಣ ಇವ್ರ ನಿಲುವು ಅವರಿಗೆಲ್ಲ ಒಂದು ಕಡೆ ಉತ್ತೇಜನ ಕೊಡೋ ರೀತಿಯಾಗಿದೆ, ಉತ್ತೇಜನ ಕೊಡುವಂಥದ್ದಾಗಿದೆ. ಹಾಗಾಗಿ ಬಾರಿನು ಪ್ರತಿದಿನ ಇದೇನು ಒಂದಲ್ಲ ಎರಡಲ್ಲ, ಇಂಥ ನೂರಾರು ಘಟನೆ, ಒಂದಲ್ಲ ಎರಡಲ್ಲ ನೂರಾರು ಘಟನೆಗಳು ಈ ರೀತಿ ನಡೀತಾ ಬರ್ತಿದೆ. ಆದರೂ ಸರ್ಕಾರ ಬಿಗಿಯಾದ ಕ್ರಮ ವಹಿಸೋಲ್ಲ. ತುಂಬ ಮಿತಿ ಮೀರಿ ಜನ ಬಂದು ಬೀದಿಗಿಡಿದು ಗಲಾಟೆ ಆಗಿ ಪ್ರತಿಪಕ್ಷಗಳು ಒತ್ತಡ ಏರಿದಾಗ ಮಾತ್ರ ಎಲ್ಲ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಅದೇನು ನಾಮಕಾವಸ್ಥೆಗೆ ಮಣಿಯುವಂಥದ್ದು ಆಗ್ತದೆ.
ನಾಮಕಾವಸ್ಥೆ ಒಂದು ಕೇಸ್ ದಾಖಲೆ ಮಾಡೋದು, ಒಂದು ಬಂಧಿಸೋದು, ಕರ್ಕೊಂಡೋಗಿ ಕೈ ಚೆಲ್ಲುವಂಥದ್ದು ಏನು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೆಂಡ ಕಾರ್ತಾ ಇದೆ. ಹಿಂದೂ ನಂಬಿಕೆ ಮೇಲೆ ಆಗ್ತಾ ಇರುವಂಥ ಹಲ್ಲೆ ಇದು ಅಂತ ಹೇಳಿ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣವರು ಕಿಡಿಕಾರಿದ್ದಾರೆ. ಏನೇ ಮಾಡಿದರೂ ಕಾಂಗ್ರೆಸ್ ಕ್ರಮವನ್ನು ವಹಿಸೋದಿಲ್ಲ, ಇವರ ನಿಲುವು ಇಂಥವರಿಗೆ ಉತ್ತೇಜನವನ್ನು ಕೊಡ್ತಾ ಇದೆ ಅಂತೇಳಿ ಆಕ್ರೋಶಭರಿತರಾಗಿ ಮಾತಾಡಿದ್ದಾರೆ. NIA ಕೇಸ್ ದಾಖಲಾದ ಕಡೆಗಳೆಲ್ಲ ಮಾತ್ರ ಕ್ರಮ ಆಗ್ತಾ ಇದೆ ವಿನಃ ಬೇರೆ ಎಲ್ಲೂ ಆಗ್ತಾ ಇಲ್ಲ. CM ದೇವರಾಜ್ ಅರಸ್ ರೆಕಾರ್ಡ್ ಮುರಿದಿದ್ದಾರೆ. ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ಸಾಲದು, ಆಡಳಿತ ಕೂಡ ಅಷ್ಟೇ ಒಳ್ಳೆಯದಾಗಿ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಪದೇ ಪದೇನು ಬಾರಿನು ಈ ರೀತಿ ಕಲ್ಲು ತೂರಾಟ, ಕೊಲೆ, ಜೀವ ತಗೊಳ್ಳುವಂಥ ಈ ಪ್ರಯತ್ನಗಳು ಹಿಂದೂ ಕಾರ್ಯಕರ್ತರು, ಹಿಂದೂ ನಂಬಿಕೆ ಇರುವಂಥ ವ್ಯಕ್ತಿ ಮೇಲೆ ಈ ರೀತಿ ಹಲ್ಲೆ ಆಗ್ತಿರುವಂಥದ್ದು ಖಂಡನೀಯ. ಇದೆಲ್ಲ ಒಂದು ಕಡೆ ಈ ತುಷ್ಟೀಕರಣದ ತುಷ್ಟೀಕರಣ ಇದೇನು ಅಂದರೆ ಕಾನೂನಾತ್ಮಕವಾಗಿ ಕ್ರಮ ವಹಿಸಲ್ಲ, ಮೃದು ಧೋರಣೆ. ಕಾಂಗ್ರೆಸ್ ಸರ್ಕಾರ ಅಂದರೆ ಏನೂ ಮಾಡಲ್ಲ, ತಪ್ಪು ಮಾಡಿದ್ರು, ಕೊಲೆ ಮಾಡಿದ್ರು, ತೂರಾಟ ಮಾಡಿದ್ರು, ಜೀವ ತಗೊಂಡ್ರು, ಏನು ಕ್ರಮ ವಹಿಸಲ್ಲ ಅನ್ನೋಂಥದ್ದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಕ್ರಮಗಳು, ತಮ್ಮ ನಿಲುವಿನ ಮೂಲಕ ಇವತ್ತು ಅಲ್ಪಸಂಖ್ಯಾತರಿಗೆ ಎಲ್ಲ ಒಂದು ಕಡೆ ಶಕ್ತಿ ತುಂಬಿದರೆ. ತುಷ್ಟೀಕರಣ ಇವ್ರ ನಿಲುವು ಅವರಿಗೆಲ್ಲ ಒಂದು ಕಡೆ ಉತ್ತೇಜನ ಕೊಡೋ ರೀತಿಯಾಗಿದೆ, ಉತ್ತೇಜನ ಕೊಡುವಂಥದ್ದಾಗಿದೆ. ಹಾಗಾಗಿ ಬಾರಿನು ಪ್ರತಿದಿನ ಇದೇನು ಒಂದಲ್ಲ ಎರಡಲ್ಲ, ಇಂಥ ನೂರಾರು ಘಟನೆ, ಒಂದಲ್ಲ ಎರಡಲ್ಲ ನೂರಾರು ಘಟನೆಗಳು ಈ ರೀತಿ ನಡೀತಾ ಬರ್ತಿದೆ. ಆದರೂ ಸರ್ಕಾರ ಬಿಗಿಯಾದ ಕ್ರಮ ವಹಿಸೋಲ್ಲ. ತುಂಬ ಮಿತಿ ಮೀರಿ ಜನ ಬಂದು ಬೀದಿಗಿಡಿದು ಗಲಾಟೆ ಆಗಿ ಪ್ರತಿಪಕ್ಷಗಳು ಒತ್ತಡ ಏರಿದಾಗ ಮಾತ್ರ ಎಲ್ಲ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಅದೇನು ನಾಮಕಾವಸ್ಥೆಗೆ ಮಣಿಯುವಂಥದ್ದು ಆಗ್ತದೆ. ನಾಮಕಾವಸ್ಥೆ ಒಂದು ಕೇಸ್ ದಾಖಲೆ ಮಾಡೋದು, ಒಂದು ಬಂಧಿಸೋದು, ಕರ್ಕೊಂಡೋಗಿ ಕೈ ಚೆಲ್ಲುವಂಥದ್ದು ಏನು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೆಂಡ ಕಾರ್ತಾ ಇದೆ. ಹಿಂದೂ ನಂಬಿಕೆ ಮೇಲೆ ಆಗ್ತಾ ಇರುವಂಥ ಹಲ್ಲೆ ಇದು ಅಂತ ಹೇಳಿ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣವರು ಕಿಡಿಕಾರಿದ್ದಾರೆ. ಏನೇ ಮಾಡಿದರೂ ಕಾಂಗ್ರೆಸ್ ಕ್ರಮವನ್ನು ವಹಿಸೋದಿಲ್ಲ, ಇವರ ನಿಲುವು ಇಂಥವರಿಗೆ ಉತ್ತೇಜನವನ್ನು ಕೊಡ್ತಾ ಇದೆ ಅಂತೇಳಿ ಆಕ್ರೋಶಭರಿತರಾಗಿ ಮಾತಾಡಿದ್ದಾರೆ. NIA ಕೇಸ್ ದಾಖಲಾದ ಕಡೆಗಳೆಲ್ಲ ಮಾತ್ರ ಕ್ರಮ ಆಗ್ತಾ ಇದೆ ವಿನಃ ಬೇರೆ ಎಲ್ಲೂ ಆಗ್ತಾ ಇಲ್ಲ. CM ದೇವರಾಜ್ ಅರಸ್ ರೆಕಾರ್ಡ್ ಮುರಿದಿದ್ದಾರೆ. ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ಸಾಲದು, ಆಡಳಿತ ಕೂಡ ಅಷ್ಟೇ ಒಳ್ಳೆಯದಾಗಿ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಪದೇ ಪದೇನು ಬಾರಿನು ಈ ರೀತಿ ಕಲ್ಲು ತೂರಾಟ, ಕೊಲೆ, ಜೀವ ತಗೊಳ್ಳುವಂಥ ಈ ಪ್ರಯತ್ನಗಳು ಹಿಂದೂ ಕಾರ್ಯಕರ್ತರು, ಹಿಂದೂ ನಂಬಿಕೆ ಇರುವಂಥ ವ್ಯಕ್ತಿ ಮೇಲೆ ಈ ರೀತಿ ಹಲ್ಲೆ ಆಗ್ತಿರುವಂಥದ್ದು ಖಂಡನೀಯ. ಇದೆಲ್ಲ ಒಂದು ಕಡೆ ಈ ತುಷ್ಟೀಕರಣ ಇದೇನು ಅಂದರೆ ಕಾನೂನಾತ್ಮಕವಾಗಿ ಕ್ರಮ ವಹಿಸಲ್ಲ, ಮೃದು ಧೋರಣೆ. ಕಾಂಗ್ರೆಸ್ ಸರ್ಕಾರ ಅಂದರೆ ಏನೂ ಮಾಡಲ್ಲ, ತಪ್ಪು ಮಾಡಿದ್ರು, ಕೊಲೆ ಮಾಡಿದ್ರು, ತೂರಾಟ ಮಾಡಿದ್ರು, ಜೀವ ತಗೊಂಡ್ರು, ಏನು ಕ್ರಮ ವಹಿಸಲ್ಲ ಅನ್ನೋಂಥದ್ದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಕ್ರಮಗಳು, ತಮ್ಮ ನಿಲುವಿನ ಮೂಲಕ ಇವತ್ತು ಅಲ್ಪಸಂಖ್ಯಾತರಿಗೆ ಎಲ್ಲ ಒಂದು ಕಡೆ ಶಕ್ತಿ ತುಂಬಿದರೆ. ತುಷ್ಟೀಕರಣ ಇವ್ರ ನಿಲುವು ಅವರಿಗೆಲ್ಲ ಒಂದು ಕಡೆ ಉತ್ತೇಜನ ಕೊಡೋ ರೀತಿಯಾಗಿದೆ, ಉತ್ತೇಜನ ಕೊಡುವಂಥದ್ದಾಗಿದೆ. ಹಾಗಾಗಿ ಬಾರಿನು ಪ್ರತಿದಿನ ಇದೇನು ಒಂದಲ್ಲ ಎರಡಲ್ಲ, ಇಂಥ ನೂರಾರು ಘಟನೆ, ಒಂದಲ್ಲ ಎರಡಲ್ಲ ನೂರಾರು ಘಟನೆಗಳು ಈ ರೀತಿ ನಡೀತಾ ಬರ್ತಿದೆ. ಆದರೂ ಸರ್ಕಾರ ಬಿಗಿಯಾದ ಕ್ರಮ ವಹಿಸೋಲ್ಲ. ತುಂಬ ಮಿತಿ ಮೀರಿ ಜನ ಬಂದು ಬೀದಿಗಿಡಿದು ಗಲಾಟೆ ಆಗಿ ಪ್ರತಿಪಕ್ಷಗಳು
ಒತ್ತಡ ಏರಿದಾಗ ಮಾತ್ರ ಎಲ್ಲ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಅದೇನು ನಾಮಕಾವಸ್ಥೆಗೆ ಮಣಿಯುವಂಥದ್ದು ಆಗ್ತದೆ. ನಾಮಕಾವಸ್ಥೆ ಒಂದು ಕೇಸ್ ದಾಖಲೆ ಮಾಡೋದು, ಒಂದು ಬಂಧಿಸೋದು, ಕರ್ಕೊಂಡೋಗಿ ಕೈ ಚೆಲ್ಲುವಂಥದ್ದು. ಏನು